ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ಗೋವಿಂದಪ್ಪ. ಗಿರಿಧಾಮ ಎಸ್ಟೇಟ್ ರಸ್ತೆ ಕಾಮಗಾರಿ ವೀಕ್ಷಣೆಗೆ ಇವತ್ತು ಏನು MLA ಮುನಿರತ್ನ ಅವರು ಬಂದಿದ್ರು. ಹಾಗೆ ಇಲ್ಲಿನ ಸ್ಥಳೀಯರು ಕೂಡ ಸಾಕಷ್ಟು ಕಂಪ್ಲೇಂಟ್ ಗಳನ್ನ ಮಾಡ್ತಿದ್ದಾರೆ. ಈ ರಸ್ತೆ ಕಾಮಗಾರಿ ಉದ್ದೇಶನೇ ಬೇರೆ ಇದೆ. ಇಲ್ಲಿ ಕ್ವಾಲಿಟಿ ಚೆಕ್ ಅಂತ ಬಂದಿದ್ದು ಸುಖ ಸುಮ್ಮನೆ ಬಂದು ಹೋಗಿದ್ದಾರೆ. ನಮ್ಗೆ ಈ ರಸ್ತೆಯಲ್ಲಿ ಸಾಕಷ್ಟು ತೊಂದರೆ ತಕರಾರುಗಳು ಇದೆ ಅಂತ ಇಲ್ಲಿನ ಸ್ಥಳೀಯರು ಕೂಡ ಕಂಪ್ಲೇಂಟ್ ಅನ್ನ ಮಾಡಿರುವಂತದ್ದು. ಸ್ವತಃ ಇವತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ಸ್ಥಳೀಯರಾಗಿರುವಂತಹ ಜೋಸೆಫ್ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್ ನಮಸ್ತೆ. ಸರ್, ಈಗ ನಾವು ನೋಡ್ತಾ ಇದೀವಿ, ಇವತ್ತು ಗಿರಿಧಾಮ ಎಸ್ಟೇಟ್ ರಸ್ತೆ ಕಾಮಗಾರಿ ವೀಕ್ಷಣೆಗೆ ಮುನಿರತ್ನ ಅವರು ಕೂಡ ಬಂದಿದ್ರು. ಸೊ ಯಾವ ರೀತಿ ನಡೀತು ಅಂತ? ಅಲ್ಲ, ನಾವೀಗ ನೋಡ್ತಾ ಇದ್ರೆ ನಮಗೆ ಒಂಥರ ಬೇಜಾರಾಗತ್ತೆ. ಯಾಕಂದ್ರೆ ಫಸ್ಟ್ ಈ ರೋಡೇ ಇರ್ಲಿಲ್ಲ. ಏನೋ ಒಬ್ರು ನಮ್ಮ ಫಾರ್ಮರ್ MP ಅವರು DK ಸುರೇಶ್ ಅವರು ಮನ್ಸು ಮಾಡಿ ನಿಮ್ಗೆಲ್ಲ ಅನುಕೂಲ ಮಾಡ್ಕೊಡ್ತೀವಿ, ರೋಡ್ ಮಾಡ್ಕೊಟ್ಟಿದ್ದಾರೆ. ಸೊ ನಾವೆಲ್ಲ ಖುಷಿಯಾಗಿದ್ದೀವಿ. ಸೊ ರೋಡ್ ಹಾಕೊಟ್ಟಿದ್ದಾರಲ್ಲ, ಯಾಕಂದ್ರೆ ರೋಡ್ ಇಲ್ದಿರೋರ್ಗೆ ರೋಡ್ ಏನು ಹಾಕೊಟ್ಟಿದ ತಕ್ಷಣ ಇದೊಂಥರ ದೇವ್ರು ಕೊಟ್ಟಂಗೆ. ಸೊ ನಾವೆಲ್ಲ ಖುಷಿಯಾಗಿದ್ದಾಗ ಸದ್ಯಕ್ಕೆ ತಿರ್ಗಾ ಬಂದು ಈ ತರ ನಡೀತಿದ್ರೆ ಇದು ಯಾಕೇನು ಅರ್ಥ ಆಗಲ್ಲ. ಇದು ಪೊಲಿಟಿಕಲ್, ಅವ್ರವ್ರ ಪೊಲಿಟಿಕಲ್ ಆಟ ಆಡ್ಕೊಳ್ಳಿ. ಈಗ ಇವರಿಂದ ನಮಗೆ ಬೇರೆ ರೋಡ್ಗಳು ಆಗಿಲ್ಲ. ಕೆರೆ 3 ರೋಡ್ ಆಗಿದೆ ಈ ಪ್ಯಾಕೇಜ್ ಒಳಗೆ, ಇನ್ನ 4 ರೋಡ್ ಉಳ್ಕೊಂಡಿದೆ. ಜನ ಪರದಾಡ್ತಿದ್ರೆ ನಾವ್ ಕೇಳ್ಕೋತ ಅದೇ MLAಗೂ ಹೇಳಿದೆ ಇವತ್ತು, ನೀವ್ ಇದು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನೀವ್ ದಯವಿಟ್ಟು ಮಿಕ್ಕಿದ ರೋಡ್ ಇದ್ ಮಾಡ್ಕೊಡಿ. ನೀವ್ ತಡೆ ಹಾಕಿದಿಂದ ಬೇರೆಯವ್ರಿಗೂ ಕೆಲಸ ಆಗ್ತಿಲ್ಲ. ಸೊ ನಿಮ್ ಗಲಾಟೆ ಒಳಗೆ ಜನ ಪರದಾಡಬಾರ್ದು, ಇದು ಸರಿ ಇಲ್ಲ. ನಾವ್ ಹೇಳೋದಂದ್ರೆ ಸರ್ಕಾರಕ್ಕೆ, ಸರ್ಕಾರ ಇದಕ್ಕೊಂದು ಇದು ತರಬೇಕು. ಯಾಕಂದ್ರೆ ಈ ತರ ನಡ್ಕೊಂಡು ಹೋಗಕ್ ಆಗಲ್ಲ. ಇದೇನ್ ಸರ್ಕಾರನ, ಇದೇನು ಇದು ಸರ್ಕಸ್ ಕೆಟ್ಟೋಗಿದ್ಯಾ? ಜನಕ್ಕೆ ಅನುಕೂಲ ಮಾಡ್ಕೊಡ್ಬೇಕು. ಯಾರೋ ಒಬ್ರು ಬಂದ್ಬಿಟ್ಟು ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂದ್ರೆ ಇರೋದನ್ನ ಮಾಡ್ಕೊಡ್ಲಿ, ಬೇರೆ ಜಾಗ ಮಾಡ್ಕೊಡ್ಲಿ. ಸರ್, ಈಗ ಏನಂತಂದ್ರೆ ನೀವು ನೋಡ್ತಾ ಇದ್ದೀರಾ, ದಿನನಿತ್ಯ ಕೂಡ ಓಡಾಡ್ತಾ ಇದ್ದೀರಾ. ಸೊ ಯಾವ ರೀತಿಯಾದಂತ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀರಾ? ಅಂದ್ರೆ ಗುಂಡಿಗಳು ಬಿದ್ದಿದ್ಯಾ, ಇಲ್ಲೇನಾದ್ರೂ ಮಳೆ ಬಂದ್ರೆ ನೀರ್ ನಿಂತ್ಕೊಳ್ತಾ ಹೇಗೆ ಅಂತ? ಏನೂ ಆಗಿಲ್ಲ. ನಮ್ಗೆ ಫಸ್ಟ್ ರೋಡ್ ಇರ್ಲಿಲ್ಲ, ಇಲ್ಲಿ ರೋಡೇ ಇರ್ಲಿಲ್ಲ, ತಾರೆ ಇರ್ಲಿಲ್ಲ, ಒಳ್ಳೆ ಇದು ನದಿ ಹರಿಯೋದು ಇಲ್ಲಿ. ಸೊ ಆ ತರ ಸಿಚುವೇಶನ್ ಇಂದ ನಮ್ಗೆ ಇದಕ್ಕೂ ಕೊಟ್ಟಿರೋದು ಇದೊಂದು ದೇವರು ಕೃಪೆ ಕೊಟ್ಟಂಗೆ ಚೆನ್ನಾಗಾಗಿದೆ. ಈ ರೋಡಾಗ ಯಾವ ಸಮಸ್ಯೆನೂ ಇಲ್ಲ. ಅದೇನೋ ಅವ್ರ ಪೊಲಿಟಿಕಲ್ ರೀಸನ್ ಏನ್ ಮಾಡ್ಕೋತಾರೋ ಅವ್ರು ಮಾಡ್ಕೊಳ್ಳಿ. ನಾವ್ ಹೇಳೋದು, ನೀವು ಒದ್ಲಾಡಿ, ನಮ್ ಜನಕ್ಕೆ ಈ ತರ ಪರದಾಡ್ಸ್ಬೇಡಿ. ನಮ್ಗೆ ರೋಡು ಚೆನ್ನಾಗಾಗಿದೆ, ಮಿಕ್ಕಿದ್ದು ಪ್ಯಾಕೇಜ್ ಬಿಡಿಕೊಡಿ. ಈಗ MLA ಮಾತಾಡ್ದೆ, ನೀವು ಈಗ ನಿಮ್ಮಿಂದ ತಡೆ ಹಾಕಿರೋದು ಬೇರೆ ರೋಡು, ಬೇರೆಯವರು ಯಾಕೆ ಒದ್ಲಾಡ್ಬೇಕು? ಸೊ ಅವ್ರೇನ್ ಹೇಳಿದ್ರು, ಇಲ್ಲ ನಾನ್ ಜವಾಬ್ದಾರಿ ತಗೊಂಡಿದ್ದೀನಿ ಮಾಡ್ಕೊಡ್ತೀನಿ ಅಂದ್ಬಿಟ್ಟು. ಇವರೇ MLA ಎಲೆಕ್ಷನ್ ಟೈಮ್ ಬಂದಾಗ ಇಲ್ಲಿ ಮೀಟಿಂಗ್ ಮಾಡಿದಾಗ ನಾವ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು ಅವರೇ ತಡೆ ಹಾಕಕ್ ಬಂದ್ರೆ ಸರಿ ಹೋಗಲ್ಲ. ಈಗ ಯಾವ್ದೋ ಒಂದು ಪ್ಯಾಕೇಜ್ ಆಗಿದೆ, ಆ ಪ್ಯಾಕೇಜ್ ನ ಮುಗಿಸ್ಕೊಡಿ ಅಂತ ನಾವು ಕೇಳ್ಕೊತಾ ಇದೀವಿ. ನಮಗೆಲ್ಲ ತೊಂದರೆ ಆಗಿರೋದು ಏನಂದ್ರೆ ಮಿಕ್ಕಿದ ರೋಡ್ ಆಗಿಲ್ಲ, ನೋವಾಗತ್ ನಮಗೆ. ಬೇರೆ ನಮ್ಮ ರೋಡ್ ಚೆನ್ನಾಗಿದೆ ಅಂದ್ಬಿಟ್ಟು ಬೇರೆಯವರು, ನಮ್ಮ ಸೊಸೈಟಿ ಅವ್ರಿಗೆ ನಮ್ಗೆ ಬೇಜಾರಾಗತ್ತೆ ಅಂತ ಹೇಳಿ. ಥ್ಯಾಂಕ್ ಯು.